ನಿಮ್ಮನ್ನು ಮರಿತಾನವ. ನಿಮಗೆ ದೇವ್ರು ಬೇಕು, ದೇವ್ರ ನಿಮಗೆ ನೆನಪಿಡುವಂಗ ಬೇಕು, ಈ ಆಸ್ತಿ ಅಂತಸ್ತು ಬೇಕು, ನೀವಂತೀರಿ ಬಿಡ್ರಿ ದೇವ್ರ ತಗೊಂಡು ಏನ್ ಮಾಡೋದು, ನಮ್ಗೆ ಇವತ್ತು ಆದ್ರೆ ಸಾಕು. ಚಲೋ ಹೆಂಡತಿ, ಚಲೋ ಮಕ್ಕಳು, ಚಲೋ ಗಂಡ, ಹತ್ತ ಕಾರ್ಗಡೆ, ರೊಕ್ಕ ರೂಪಾಯಿ, ಆಸ್ತಿ ಅಂತಸ್ತು, ಇದ್ರೊಳಗೆ ನೀವು ತೃಪ್ತಿ ಆದ್ರಿ ಅಂತಂದ್ರ ಪರಮಾತ್ಮ ಬರಂಗಿಲ್ಲ, ನಿಮಗೆ ಭೇಟಿ ಆಗಂಗಿಲ್ಲ, ನಿಮಗೆ ಆಶೀರ್ವಾದ ಮಾಡಂಗಿಲ್ಲ. ಆದ್ದರಿಂದ ಏನಪ್ಪಾ ಅಂತಂದ್ರೆ ನೀವು ಪಕ್ಕಾ ತಿಳ್ಕೋಬೇಕು, ಬಹಳ ನಮಗೆಲ್ಲ ಕೊಡಕತ್ತಾನಂದ್ರ ದೇವ್ರ ನಿಮ್ಮಿಂದ ದೂರ ಆಗಕತ್ತಾನಂತ ತಿಳ್ಕೊಂಡ. ನೀವು ಚಾಲೆಂಜ್ ಮಾಡ್ರಿ, ಏನಂತಂದ್ರ ಹೇ ಪರಮಾತ್ಮ, ನೀ ಏನು ಕೊಟ್ರು ಕೊಡ, ಬ್ಯಾಡ ಅನ್ನಂಗಿಲ್ಲ, ಆದ್ರ ನೀ ಮಾತ್ರ ನನಗೆ ಬೇಕು. ಹಠ ಹಿಡಿಬೇಕು. ಹುಡುಗ ಹೆಂಗ ಅಳ್ತದ, ನೀ ಏನ್ ಕೊಟ್ರು ನಾವು ಅಲ್ಲತ್ತದ, ನನಗೆ ಹಸು ಆಗ್ಯದ, ನನಗೆ ಹಾಲ ಬೇಕು, ನನಗೆ ನೀನ ಬೇಕು ಅಂತ ನೀವು ಹಠ ಹಿಡಿದ್ರಿ ಅಂತಂದ್ರೆ, ಕೂಸ ಹಠ ಹಿಡಿದ್ರೆ ಹೆಂಗ್ ಓಡ್ತದಲ್ಲ ಹಂಗ ನೀವು ಪರಮಾತ್ಮ ನೀ ನನಗೆ ಮರಿ ಆಗಕ್ಕ, ನನ್ನ ಮರಸಕ್ಕ ಆಸ್ತಿ ಕೊಟ್ಟಿಲ್ಲ, ಆಸ್ತಿ ಕೊಟ್ಟಿ ಅದನ್ನ ಏನ್ ಮಾಡ್ತಾನಂದ್ರ ನನಗೆ ಎಷ್ಟು ಬೇಕು ಅಷ್ಟು ಉಪಯೋಗ ಮಾಡ್ತಾನೆ. ಮಾಡಿ ಮತ್ತೇನಪ್ಪಾ ಅಂತಂದ್ರ ನಿನ್ನವ್ರು ಯಾರದಾರಲ್ಲ, ಸಂತರು, ಶರಣರು, ಪುರಾಣ, ಪ್ರವಚನ, ಆಧ್ಯಾತ್ಮ ಇಂಥ ಕಾರ್ಯಕ್ರಮದಲ್ಲ, ಇಲ್ಲಿ ನಾ ದಾನ ಕೊಡ್ತೇನೆ, ಇಲ್ಲಿ ಪ್ರಸಾದ ಮಾಡಿಸ್ತಾನೆ, ನೀ ಏನು ಕೊಡ್ತೀಯ ಅದನ್ನೆಲ್ಲ ಇಂತಲ್ಲಿ ನಾನು ನಿನಗ ಕೊಡ್ತಾನೆ ಹೊಳ್ಳಿ, ಪರಂತು ನನಗೆ ಇದು ಬೇಡ, ನನಗೆ ನೀ ಬೇಕಂತ ತಿಳ್ಕೊಂಡ ನೀ ಎಂದ ಹಠ ಹಿಡಿತಿರಲ್ಲ, ಆವತ್ತ ನಿಮ್ಮ ಮನೆಗೆ ದೇವರು ಬಂದಿರ್ತಾನೆ. ಯಾವುದೋ ರೂಪದೊಳಗೆ ಬಂದಿರ್ತಾನವ. ಈ ಚಿತ್ರದಾಗ ನೋಡ್ತಿರಲ್ಲ, ಗಂಗಾ ಜಡಿ ಆನಂತರ ತ್ರಿಶೂಲ, ಹಿಂಗ ಬರಂಗಿಲ್ಲ ಪರಮಾತ್ಮ ನಿಮ್ಮ ಮಣಿಗೆ. ಹೇಮರೆಡ್ಡಿ ಮಲ್ಲಮ್ಮನ ಮಣಿಗೆ ಹೆಂಗ್ ಬಂದಿದ್ದ ಪರಮಾತ್ಮ? ಜಂಗಮರ ರೂಪದೊಳಗೆ ಬಂದಿದ್ದ. ದೋಸೆ ಪಿಟ್ಟವ್ಯ ಮಣಿಗೆ ಹೆಂಗ್ ಬಂದಿದ್ದ ಪರಮಾತ್ಮ? ಜೀತದ ಹಾಳಾಗಿ ಬಂದಿದ್ದ. ನಿಮ್ಮನಿಗೂ ಯಾವಾಗ ಹೆಂಗ್ ಬರ್ತಾನೆ ಹೇಳಕ್ ಬರಂಗಿಲ್ಲ. ಏಕನಾಥ ಮಹಾರಾಜರ ಹತ್ತಿರ, ನಾಮದೇವನ ಹತ್ತಿರ ಪಾಂಡುರಂಗ ಹೆಂಗ ಬಂದಿದ್ದ ಅಂದ್ರ ನಾಯಾಗಿ ಬಂದಿದ್ರಿ. ಸ್ವತಃ ಪಂಡರಿಪುರದ ಪಾಂಡುರಂಗ ನಾಮದೇವರ ಹತ್ತಿರ ನಾಯಿಯಾಗಿ ಬಂದಾನ. ನಿಮ್ಮ ಮನೆಗೂ ಪರಮಾತ್ಮ ಬರ್ತಾನ, ಆದ್ರ ಕೂನ ಹಿಡಿಬೇಕು ನೀವು. ಅವನ್ನ ಭಿಕ್ಷುಕರ ರೂಪದೊಳಗೆ ಬರಬಹುದು, ಮಹಾತ್ಮರ ರೂಪದೊಳಗೆ ಬರಬಹುದು, ಅಷ್ಟೇ ಅಲ್ಲ ನಿಮ್ಮ ವಿರೋಧಿಗಳ ರೂಪದೊಳಗೂ ಬರಬಹುದು. ಅವ ಅವನ್ ಕಂಡ್ರೆ ನಮಗ ಆಗಂಗಿಲ್ರಿ, ಅವ್ರು ನಾವು ಮಾತಾಡಂಗಿಲ್ರಿ, ಅವ್ರು ನಮ್ಮ ಮನೆಗೆ ಹೆಜ್ಜೆ ಇಡಂಗಿಲ್ಲ ಅಂತಿರ್ತಿರಲ್ಲ, ಅವ್ರ ರೂಪದೊಳಗೂ ಪರಮಾತ್ಮ ಬಂದರು ಬರಬಹುದು. ಆದ್ರೆ ಅವನ್ನ ಗುರುತಿಸ್ತಕ್ಕಂಥ ಕಣ್ಣು ನಮ್ಮ ತಯಾರಾಗಬೇಕು, ಕಣ್ಣಿನಲ್ಲಿ ಪಾವಿತ್ರತೆ ಇರಬೇಕು. ಹಂಗಿತ್ತು ಅಂತಂದ್ರೆ ಅವನು ಗುರುತಿಸ್ತಕ್ಕಂಥ ಶಕ್ತಿ ಬರ್ತದ. ಆ ರೀತಿಯೊಳಗ ಪರಮಾತ್ಮ ನಮಗೆ ಎಲ್ಲ ಕೊಟ್ಟಾನಂತಂದ್ರು ಕೊಡ್ಲಿ ಬ್ಯಾಡ ಅನ್ನಂಗಿಲ್ಲ. ಕಡಿಕೆ ಮತ್ತೊಂದು ಏನು ಹಠ ಹಿಡಿಬೇಕಂದ್ರ ನೀ ನನಗೆ ಬೇಕು. ಹಂಗ ಆ ಪೋಸ್ದಾರ್ ಏನಂತಿದ್ದ ಅಂತಂದ್ರೆ, ಯಪ್ಪ ನಿನ್ನ ನಾನು ನೋಡ್ಲಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗಂಗಿಲ್ಲ, ನಿನ್ನ ಸೇವಾ ಮಾಡ್ಲಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗಂಗಿಲ್ಲ ಅಂತಂದಾಗ ಸಿದ್ಧಾಡ್ರಂತಾರ, ಯಪ್ಪ ನೀ ಎಲ್ಲಿರ್ತಿಲ್ಲ ಅಲ್ಲಿ ನೆನಸು ಸಾಕ, ನಾ ಯಾವತ್ತು ನಿನ್ನ ಹಿಂದಿರ್ತೇನಪ್ಪ, ನಾ ಬರ್ತೀನಿ, ನಿನಗ ಆಶೀರ್ವಾದ ಮಾಡ್ತೀನಿ. ನಿನಗ ಸಂಕಟ ಬಂದಾಗ ನನ್ನ ನೆನಸು, ನಿನಗ ನೋವು ಬಂದಾಗ ನನ್ನ ನೆನಸು ಸಾಕಂತ ತಿಳ್ಕೊಂಡು ಆಶೀರ್ವಾದ ಮಾಡಿದಾಗ ಇಬ್ರು ಗಂಡ ಹೆಂಡತಿ ನಮಸ್ಕಾರ ಮಾಡಿ ಅಳ್ಳಾಕತ್ತಿದ್ರಂತೆ. ಯಪ್ಪ ನಿನ್ನ ಬಿಟ್ಟು ಹೋಗುದಂದ್ರೆ ನಮಗೆ ಬಹಳ ಕೆಟ್ಟ ಅನ್ಸಾಗತ್ತದ ಯಪ್ಪ. ನೋಡ್ರಿ ನಿಮ್ಗೆ ಹೇಳ್ತಾನೆ, ಸದ್ಗುರುನಾಥನಂತ ಬಂಧು ಜಗತ್ತಿನೊಳಗೆ ಯಾರೂ ಇಲ್ಲ. ಗುರು ತಂದೆ, ಗುರುತಾಯಿ, ಗುರು ಬಂಧು, ಗುರು ಬಳಗ ಎಲ್ಲವೂ ಸದ್ಗುರುನಾಥನೇ. ನಮ್ಮನ್ನ ಈ ಭವಸಾಗರದಿಂದ ಪಾರ ಮಾಡವ ಯಾವಂತಂದ್ರೆ ಸದ್ಗುರುನಾಥ. ಜಗತ್ತಿನೊಳಗೆ ಅವನಕ್ಕಿಂತಲೂ ದೊಡ್ಡವರು ಯಾರೂ ಇಲ್ಲ. ಜಗತ್ತಿನೊಳಗೆ ಸದ್ಗುರುನಾಥನಕ್ಕಿಂತಲೂ ದೊಡ್ಡವರು ಯಾರೂ ಇಲ್ಲ. ಅದಕ್ಕ ವೇದಗಳು ಹೇಳ್ತಾವ್ರಿ ಏನಂತಂದ್ರ ನಗುರೋರಧಿಕಂ ನಗುರೋರಧಿಕಂ. ಜಗತ್ತಿನೊಳಗ ಗುರುವಿನಕ್ಕಿಂತಲೂ ಅಧಿಕ ದೊಡ್ಡದು ಯಾವುದೂ ಇಲ್ಲ. ಅದಕ್ಕೆ ಗುರುಗಳನ್ನು ನೋಡಿದಾಗ, ಮಹಾತ್ಮರನ್ನು, ಸಂತರನ್ನು ನೋಡಿದಾಗ ಹೋಗಿ ಅವರ ಪಾದಕ್ಕೆ ನಮಸ್ಕಾರ ಮಾಡೋ. ಯಾಕಂದ್ರ ಒಬ್ಬ ತತ್ವಜ್ಞಾನಿ ಮಹಾತ್ಮನ ಪಾದಕ್ಕೆ ಒಂದು ಸಾರಿ ನಮಸ್ಕಾರ ಮಾಡಿದ್ರ 7 ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಪಾಪ ಪರಿಹಾರ ಆಗ್ತದ ಅಂತ ಬರೀತಾರ. ಬರೇ ಒಂದು ಸಾರಿ ನಮಸ್ಕಾರ ಮಾಡಿದರೆ ಅಂತಹ
ಪವಿತ್ರತೆ ಇರ್ತದ ಅವರ ಪಾದದೊಳಗ. ಸಿದ್ಧಾರೂಢರು ಹೇಳಿದಾಗ ಅಳ್ಕೋಂತ, ಆಯ್ತ್ರಿಯಪ್ಪ ನಿನ್ನ ಆಶೀರ್ವಾದ ಇದ್ರ ನೀನಾಗೆ ಹೇಳ್ತಿ ಅಂದ್ರೆ ನಾ ಹೋಗ್ತೀನಿಯಪ್ಪ ಅಂತ ತಿಳ್ಕೊಂಡು ಇಬ್ರು ಕೂಡಿ ಗಂಡ ಹೆಂಡತಿ ಏನ್ ಮಾಡಿದ್ರು ಅಂತಂದ್ರ ಹೋಗ್ತಾರ. ಗಾಡಿ ಮಾಡ್ಕೊಂಡು ಎಲ್ಲ ಸಾಮಾನು ಹಾಕೊಂಡು ಆ ಯಾವ ಊರಿಗೆ ಟ್ರಾನ್ಸ್ಫರ್ ಆಗಿತ್ತಲ್ಲ, ಎರಡು ಗಂಡ ಹೆಂಡತಿ ಮೋತಿ ಸಾಂದ್ ಮಾಡ್ಕೊಂಡು ಹುಬ್ಬಳ್ಳಿ ಬಿಟ್ಟು ಹೋಗ್ಬೇಕಲ್ರಿ. ಇವತ್ತು ನೀವು ಹುಬ್ಬಳ್ಳಿಗೆ ಹೋಗ್ರಿ ನೋಡಿರ್ಬೇಕಾರ ಮುಂಜಾನೆ ಎದ್ದು ಕೂಡಲೇ ಸಿದ್ಧಾರೂಢ ಮಠದ ಕಾಲಿಡಕ್ಕೆ ಜಾಗ ಇರಂಗಿಲ್ಲ. ಹುಬ್ಬಳ್ಳಿ ಒಳಗ ಮುಂಜಾನೆ ಎದ್ದು ಕೂಡಲೇ ಕಾಲಿಡಕ್ಕೆ ಬರಂಗಿಲ್ಲ, ಜಾಗ ಇರಂಗಿಲ್ಲ. ಅಷ್ಟು ಜನ ಇರ್ತದ ಸಿದ್ಧಾರೂಢರು ಪೂಜಾ ಟೈಮ್ಗೆ, ಅಷ್ಟು ಜನ ಇರ್ತದ. ಇವತ್ತು ಏನಪ್ಪಾ ಅಂತಂದ್ರ ಅಷ್ಟು ಜನ ಇರ್ತದಂದ್ರೆ ಅವತ್ತು ಅಷ್ಟು ಜನ ಇರ್ತಿದ್ರು. ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ ಗಾಡಿ ತಗೊಂಡು ಹೋಗಿ ಅಲ್ಲಿ ಯಾವತ್ತು ಸಿದ್ಧಾರೂಢರು ಧ್ಯಾನ ಮಾಡ್ತಿದ್ರು. ಅವ ಡ್ಯೂಟಿಗೆ ಹೋಗ್ತಿದ್ದ. ಅದು ಏನಾಯಿತು ಅಂತಂದ್ರೆ ಅಲ್ಲಿ ಏನೋ ರೋಗ ಬಂದ ಒಂದು 2 ಮಕ್ಕಳಿದ್ದು, ಅವರಿಗೆ ಸಣ್ಣ ಸಣ್ಣ ಕೂಸಿದ್ದು. ಪಾಪ 2 ಮಕ್ಕಳಿದ್ರೆ ಹಿಂಗ ವಾತಾವರಣ ಮಳಿ ಅದು ಇದು ಇಂಥದ್ದು ಹತ್ತಿ ಸಣ್ಣ ಕೂಸಿಗೆ ಜ್ವರ ಬಂದಿದ್ದು. ಪಾಪ ಸಣ್ಣ ಕೂಸಿಗೆ ಜ್ವರ ಬಂದಿದ್ದು. ಅಕ್ಕಿ ಗಂಡ ಅವ ಪೋಸ್ದಾರ ಬ್ಯಾರೆ ಡ್ಯೂಟಿ ಅಂತ ತಿಳ್ಕೊಂಡು 3 ದಿನ ಹೋದ ಬಂದಿಲ್ಲ. 3 ದಿನ ಹೊರಗೆ ಹೋದ ಬಂದಿಲ್ಲ. ಪೊಲೀಸ್ ಡ್ಯೂಟಿನ ಹಂಗ. ಮನ್ಯಾಗ ಒಬ್ಬಕ್ಕಿನ ಹೆಣ್ಮಗಳು, ದೊಡ್ಡ ಸಿಟಿ ಅದು, ಎಲ್ಲಿ ದವಾಖಾನೆಯೋ ಎಲ್ಲೋ ಏನೋ ಗೊತ್ತಿಲ್ಲ. ಅದು ಮತ್ತು ರಾತ್ರಿ 2 ಗಂಟೆಗೆ ರಾತ್ರಿ 2 ಗಂಟೆಗೆ ಕೂಸಿಗೆ ಹಿಂಗ ಜ್ವರ ಬಂದವ. ಏನಂತಂದ್ರ ಹಿಂಗ ಕೈ ಇಟ್ರ ಕೂಸಿನ ದುಬ್ಬದ ಮ್ಯಾಗ ಹೊಟ್ಟಿ ಮ್ಯಾಲ ಕೈ ಇಟ್ರ ಸುಡು ಬಿಸಿನೀರಾಗ ಕೈ ಎತ್ತಿದಂಗ, ಬೆಂಕಿಗೆ ಕೈ ಹಿಡ್ದಂಗ ಅಷ್ಟು ಜೋರು ಜ್ವರ ಬಂದು ಕೂಸಿಗೆ ಪ್ರಜ್ಞಾ ತಪ್ಪಾಕೈತು. ಆ ನಂತರ ಕೂಸು ಕಣ್ಣು ಮುಚ್ಚಿ ಸತ್ತಾರ್ಗತೆ ಬೀಳಾಕೈತು. ಅಳ್ತಾಳ, ಒಂದು ಸೌನೆ ಅಳ್ತಾಳ ತಾಯಿ. ಯಪ್ಪ ಸಿದ್ಧಾರೂಢ ನಾವು ನಿನ್ನ ಬಿಟ್ಟು ಬಂದಿವಲ್ಲ, ನಾ ಹೇಳಿನಲ್ಲ ಯಪ್ಪ, ನನಗೇನಾರ ತೊಂದರೆ ಆದ್ರೆ ನನ್ನ ರಕ್ಷಣೆ ಮಾಡೋರು ಯಾರು? ಹುಬ್ಬಳ್ಳಿಯಾಗಿದ್ರೆ ನೀ ರಕ್ಷಣೆ ಮಾಡ್ತಿದ್ದೀಯಪ್ಪ, ನಿನ್ನ ಹತ್ತಕ್ಕೆ ಓಡಿ ನನ್ನ ಮಗನ ತಗೊಂಡು ಬರ್ತಿದ್ನಿ. ಇಲ್ಲಿ ಯಾರು ಬರ್ತಾರೋ ಸಿದ್ಧಾರೂಢ? ನನ್ನ ಗಂಡಿಲ್ಲ, ನನಗೆ ದವಾಖಾನಿಗೆ ಹೋಗಾಕ ಬರಂಗಿಲ್ಲ. ಕೂಸು ಒಂದು ಸೌನೆ ನಳ್ಳಾಡಿ ಹಣಿ ಮ್ಯಾಗ ಅರಿವಿ ಪಟ್ಟಿ ಇಟ್ಟು ನೀರು ಹಾಕೊಂಡ ಕುಂತಾಳ. ಮಕ್ಕಳಿಗೆ ಏನಾರ ಆದ್ರ ತಾಯಿಗೆ ಒಟ್ಟು ಸಮಾಧಾನ ಆಗಂಗಿಲ್ಲ. ಅಂತಿರ್ತಾಳ ತಾಯಿ, ಯಪ್ಪ ಏನಾರ ಅಂತದ ಕೊಡುದಿದ್ರೆ ಇನ್ನ ನನಗ ಕೊಡು, ಪರಂತು ನನ್ನ ಮಕ್ಕಳಿಗೆ ಏನ್ ಅಂತದ ಕೊಡಬೇಡ ಅಂತ ತಿಳ್ಕೊಂಡು ತಾಯಿ ಬೇಡ್ತಾಳ. ಅಳ್ತಾಳ ತಾಯಿ, ಒಂದು ಸೌನ ಅಳ್ತಾಳ. ಆ ಕೂಸು ಪೂರ್ತಿ ಕಣ್ಣು ಮುಚ್ಚಿ ಇನ್ನೇನು ಸಾಯುವ ಪರಿಸ್ಥಿತಿಯೊಳಗೆ ಪ್ರಜ್ಞಾ ತಪ್ಪಿ ಬಿದ್ದಾಗ ಸಿದ್ಧಾರೂಢ ಅಂತ ಒಂದು 4-5 ಸಾರಿ ಅಳ್ಕೋಂತ ಸಿದ್ಧಾರೂಢ ಅಂತ ಜೋರ್ಲೆ ಕೂಗಿದ್ಲು. ಕೂಗುದಷ್ಟೇ ತಡ, ದೇವ್ರ ಮಣಿ ಇತ್ತು ಅವ್ರದ್ದು. ದೇವ್ರ ಮಣಿಗೆ ಸ್ಕರ್ಟನ್ ಹಾಕಿದ್ರು. ಸಿದ್ಧಾರೂಢ ಅಂತ ಏನು ಚೀರಿದ್ಲಲ್ಲ, ಸ್ಕರ್ಟನ್ ತೆಗೆದು ಯಾಕವಾ ಅಟ್ಯಾಕ್ ಚೀರಾಕತ್ತಿದೆ ಅಂತ ಸಿದ್ಧಾರೂಢ ಮನ್ಯಾಗ ಬಂದ. ಯಾಕವಾ ಎಷ್ಟು ಹೋದ್ರಾಕತ್ತದಿ, ಎಷ್ಟು ಚೀರಾಕತ್ತಿದಿ ತಂಗಿ, ಏನಾಗ್ಯದವ ಅಂತ ತಿಳ್ಕೊಂಡ ಸ್ಕರ್ಟನ್ ಹಿಂಗ ಸರಿಸಿ ಸಿದ್ಧಾರೂಢ ಹೊರಗ ಬಂದ. ಆಕಿ ನೋಡ್ತಾಳ, ಸಿದ್ಧಾರೂಢ ಕರೆ ಅಂದ್ರ ನಿತ್ತಾನ, ಪಾದ ಹಿಂಗ ಮುಟ್ಟಿ ನೋಡ್ತಾಳ. ಹೌದು ಅಲ್ಲೋ, ಏನ್ ನನಗ ಮನಸ್ಸಿನಾಗ ಹಿಂಗ ಆಗಾಕತ್ತದ, ಏನು ಕನಸಿನಾಗ ಹಿಂಗ ಆಗಾಕತ್ತದ, ಏನು ಸಿದ್ಧಾರೂಢ ಬಂದಂಗ ಆಕತ್ತು ಅಥವಾ ಕರೇನೋ ಸುಳ್ಳು ಅಂತ ತಿಳ್ಕೊಂಡ ಸಿದ್ಧಾರೂಢ ನಿಂಗೆ ಪಾದ ಮುಟ್ಟಿ ಕೈಯಾಡಿಸಿ ನೋಡ್ತಾಳ. ಹಿಂಗ ಹಿಡಿದು ನೋಡ್ತಾಳ. ಕರೆ ಅಂದ್ರೆ ಸಿದ್ಧಾರೂಢ ಬಂದು ನಿಂತಾನ. ಅಕಿ ಅಂದ್ಲು, ಯಪ್ಪ ಹೆಂಗ್ ಬಂದೆವು, ಎಲ್ಲಿ ಬಂದೇವಪ್ಪ ಅಂತಂದಾಗ, ನಾ ಹೇಳಿನಲ್ಲ ನಿನಗ, ನೀನು ಸಂಕಟ ಬಂದಾಗ ನಿನಗೇನಾದ್ರೂ ನೋವಾಯಿತು, ನಿನಗೇನಾದ್ರೂ ತೊಂದರೆ ಆಯಿತು ಅಂದ್ರೆ ನನ್ನ ಒಂದು ಸಾರಿ ನೆನೆಸುವ ಅಂತ ಹೇಳಿನಿ. ಮತ್ತೆ ನಿನಗ ಮಾತು ಕೊಟ್ಟಿನಿ. ನಿನಗ ಮಾತು ಕೊಟ್ರೆ ನಿನಗ ತ್ರಾಸಿದ್ರ ನಾ ಬರ್ಬೇಕಲ್ಲ ಇಲ್ಲೇ ಅದನ್ನ ನಿನ್ನ ಹತ್ತಿರ ಅದನ್ನ ನಾನು ಬಂದಿಲ್ಲ, ಇಲ್ಲೇ ಇರ್ತೀನಿ ಯಾವತ್ತು ಅಂತ ತಿಳ್ಕೊಂಡ, ಎಲ್ಲಪ್ಪ ನನಗೆ ಕಾಣಲಿಲ್ಲ, ನಿನ್ನ ಗದ್ದಲ್ದಾಗ ನೀ ನೋಡಂಗಿಲ್ಲ, ನಾ ಇಲ್ಲೇ ಇರ್ತಾನಲ್ವ ಅಂತ ತಿಳ್ಕೊಂಡು ಒಳಗೆ ಹೋಗಿ ಆಕೆಗೂಡ ಕುಂತು ಕೂಸಿನ ತಗೊಂಡು ತೊಡಿ ಮೇಲೆ ಹಾಕೊಂಡು ತಲೆಯಿಂದ ಹಿಡಿದು ಪಾದ ತನಕ ಪಂಚಾಕ್ಷರಿ ಮಂತ್ರ ಹಾಕಿ ಅದಕ್ಕೆ ಕೂಸಿಗೆ ಊದಿ ಹಿಂಗ ಹಿಡಿದ್ರ ಕೂಸಿನ ಉರಿ 1 ನಿಮಿಷದೊಳಗೆ ಕಡಿನಾಗಿ ಎದ್ದ ಆಡಾಕೈತಂತ. ಕೂಸು ಎದ್ದ ಆಡಾಕೈತ.
ಅವನ ತೆಕ್ಕ ಓಡಿ ಹೋಗಿ ಅವನ್ ತೆಕ್ಕ ಬಿದ್ದ ಸಿದ್ಧಾರೂಢ ಆಕಿ ಅಂತಾಳ, ಯಪ್ಪ ನನ್ನ ಮಗನ ಉಳಿಸಿದೆಲ್ಲ ತಂದೆ, ನೀ ಬರ್ಲಿಲ್ಲ ಅಂದ್ರ ನನ್ನ ಮಗಾಗ 104 105 ಉರಿ ಬಂದಿದ್ದು ಕಾಣ್ತದ. ಹೊತ್ತೇರು ಹುಡ್ದ ನನ್ನ ಮಗ ಉಳಿತಿದ್ದಿಲ್ಲಪ್ಪ. ಸಿದ್ಧಾರೂಢ ನನ್ನ ತಂದೆ ನನ್ನ ಉಳಿಸಿದಲ್ಲ ನನ್ನ ಮಗನಂತ ತಿಳ್ಕೊಂಡ ಅಲ್ಲೇ ದೂರ ಕುಂತಿದ್ಲು. ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡ್ಬೇಕಂತ ತಿಳ್ಕೊಂಡು ತಲಿ ನೆಲಕ್ಕೆ ಹಚ್ಚಿ ನಮಸ್ಕಾರ ಮಾಡ್ಯಾಳ. ತಲಿ ನೆಲಕ್ಕೆ ಹಚ್ಚಿ ನಮಸ್ಕಾರ ಮಾಡಿ ಹೊಳ್ಳಿ 7 ಗುಡ್ದ ಸಿದ್ಧಾರೂಢ ಇಲ್ಲ ಮನ್ಯಾಗ.